ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಹೀಟ್ ಅಂಡ್ ಟೆಂಪರೇಚರ್ ಬಗ್ಗೆ ನೋಡ್ತಾ ಹೋಗೋಣ. ಹಿಂದಿನ ತರಗತಿಯಲ್ಲಿ ವೇವ್ ಅಂಡ್ ಇಟ್ಸ್ ಮೋಷನ್ ಬಗ್ಗೆ ನೋಡಿದ್ವಿ. ಓಕೆ, ಹೀಟ್ ಅಂದ್ರೆ ಏನು? ಇಟ್ ಇಸ್ ಅ ಫಾರ್ಮ್ ಆಫ್ ಎನರ್ಜಿ ಅಂತ ಹೇಳ್ತೀವಿ. ಇಟ್ ಮೆಜರ್ಸ್ ದ ಟೋಟಲ್ ಎನರ್ಜಿ ಆಫ್ ಆಲ್ ಮಾಲಿಕ್ಯೂಲ್ಸ್ ಇನ್ ದ ಸಬ್ಸ್ಟೆನ್ಸ್ ಅಂತ. ಓಕೆ, ಸೊ ಇಟ್ ಇಸ್ ಅ ಟೋಟಲ್ ಕೈನೆಟಿಕ್ ಎನರ್ಜಿ ಆಫ್ ಆಲ್ ಮಾಲಿಕ್ಯೂಲ್ಸ್ ಇನ್ ಅ ಸಬ್ಸ್ಟೆನ್ಸ್ ಅಂತ ಕೂಡ ಹೇಳ್ತೀವಿ. ಹೀಟ್ ಅಂದ್ರೆ ಏನು? ಟೋಟಲ್ ಕೈನೆಟಿಕ್ ಎನರ್ಜಿ ಆಫ್ ಆಲ್ ಮಾಲಿಕ್ಯೂಲ್ಸ್ ಇನ್ ಅ ಸಬ್ಸ್ಟೆನ್ಸ್. ಇಟ್ಸ್ ಯೂನಿಟ್ಸ್ ಆರ್ ಕ್ಯಾಲೋರಿ ಅಂತ ಹೇಳ್ತೀವಿ, ಕಿಲೋ ಕ್ಯಾಲೋರಿ, ಜೌಲ್. ಇನ್ ಸಿಜಿಎಸ್ ಯೂನಿಟ್ ಗೆ ಬಂದಾಗ ಅರ್ಜ್ ಅಂತ ಹೇಳ್ತೀವಿ. ಅರ್ಜ್ ಇಸ್ ಈಕ್ವಲ್ ಟು 10 to the power of 7 ಜೌಲ್. ಓಕೆ, ಅರ್ಜ್ ಇಸ್ ಈಕ್ವಲ್ ಟು 10 to the power of 7 ಜೌಲ್, 10 to the power of minus 7 ಜೌಲ್. ಓಕೆ, ಅಥವಾ 1/10 to the power of 7 ಜೌಲ್ ಅಂತ. ಓಕೆ, so 1 calorie is equal to 4.18 joule and 1 kilocalorie is equal to 1000 calories. Okay, ಇದರಲ್ಲಿ ಇಂಪಾರ್ಟೆಂಟ್ ಏನ್ ನೆನ್ಪಿಟ್ಕೋಬೇಕು? ಅರ್ಜ್ is equal to 10 to the power of minus 7 ಜೌಲ್. ಇನ್ನು ಟೆಂಪರೇಚರ್, ಹೀಟ್ ಆಯ್ತು. ಈಗ ಟೆಂಪರೇಚರ್ ನೋಡೋದಾದ್ರೆ ಇಟ್ ಇಸ್ ಅ ಮೆಜರ್ ಆಫ್ ಡಿಗ್ರಿ ಆಫ್ ಹಾಟ್ನೆಸ್ ಆರ್ ಕೋಲ್ಡ್ನೆಸ್ ಆಫ್ ಎ ಬಾಡಿ ಅಂತ ಹೇಳ್ತೀವಿ. ದ ಯೂನಿಟ್ ಆಫ್ ಡಿಗ್ರಿ ಸೆಲ್ಸಿಯಸ್ ಆರ್ ಕೆಲ್ವಿನ್ ಆರ್ ಡಿಗ್ರಿ ಫ್ಯಾರನೈಟ್ ಅಂತ ಕೂಡ ಹೇಳ್ತೀವಿ. ಟೂ ಬಾಡೀಸ್ ಕೆನ್ ನಾಟ್ ಬಿ ಇನ್ ಥರ್ಮಲ್ ಈಕ್ವಿಲಿಬ್ರಿಯಂ ಇಫ್ ದೇ ಆರ್ ಅಟ್ ಡಿಫರೆಂಟ್ ಟೆಂಪರೇಚರ್. ನೋಡಿ, ಡಿಫ್ರೆಂಟ್ ಟೆಂಪರೇಚರ್ ಇದ್ದಾಗ ಎರಡು ಬಾಡೀಸ್ ಅಥವಾ ಅಂತ ಅನ್ಕೊಂಡ್ರೆ ದಟ್ ಕೆನ್ ನಾಟ್ ಬಿ ಇನ್ ಥರ್ಮಲ್ ಈಕ್ವಿಲಿಬ್ರಿಯಂ. ಓಕೆ, ಇಟ್ ಇಸ್ ಅ ಮೆಜರ್ ಆಫ್ ಆವರೇಜ್ ಕೈನೆಟಿಕ್ ಎನರ್ಜಿ ಆಫ್ ಮಾಲಿಕ್ಯೂಲ್ಸ್ ಇನ್ ಎ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ. ದ ಫಾರ್ಮುಲಾ ರಿಲೇಟಿಂಗ್ ಆಲ್ ಟೆಂಪರೇಚರ್ ಸ್ಕೇಲ್ಸ್ ಬಂದ್ಬಿಟ್ಟು C/5 is equal to F minus 32/9 that is equal to R/4 that is equal to K/5. ಇದು ಏನು? This is the formula relating to temperature scales. This is very important. ಇದರಿಂದನೇ ನಾವು ಟೆಂಪರೇಚರ್ ಸ್ಕೇಲು ಮತ್ತೆ ಸೆಲ್ಸಿಯಸ್ ಸ್ಕೇಲು, ಫ್ಯಾರನೈಟ್ ಸ್ಕೇಲ್ದು ಫಾರ್ಮುಲಾ ಬಂದಿರೋದು. ಓಕೆ, ಫ್ಯಾಕ್ಟ್ಸ್ ಅಬೌಟ್ ಹೀಟ್ ಅಂಡ್ ಟೆಂಪರೇಚರ್. ಫ್ಯಾಕ್ಟ್ಸ್ ಅಬೌಟ್ ಹೀಟ್ ಅಂಡ್ ಟೆಂಪರೇಚರ್ ನೋಡಿ, ಇದ್ರ ಬಗ್ಗೆನೇ ನಾವು ಸಪರೇಟ್ ಆಗಿ ಒಂದು ಚಿಕ್ಕ ವಿಡಿಯೋಸ್ ಅನ್ನ ಮಾಡಿ ಬೇಕಾದ್ರೆ ಹಾಕೋಣ. ಯಾವ್ದಾದ್ರು ಒಂದು ಟಾಪಿಕ್ ನಿಮಗೆ ಬೇಕು ಅನ್ನೋದಾದ್ರೆ ಇದ್ರ ಬಗ್ಗೆ ಹೇಳಿ ಅಂತ ಅಂದ್ರೆ ಅದ್ರ ಬಗ್ಗೆ ಚಿಕ್ಕದಾಗಿ ಒಂದು ಟಾಪಿಕ್ ಅನ್ನ ವಿಡಿಯೋ ಮಾಡಿ ಹಾಕೋಣ. ಓಕೆ, ಇದ್ರದ್ದು ಡಿರೈವೇಶನ್ ಬರುತ್ತೆ, ಇದ್ರದ್ದೇ ಒಂದು ಬರುತ್ತೆ. ಓಕೆ, ಸೊ ದಿಸ್ ಇಸ್ ದ ಲಾಸ್ಟ್ ಇಕ್ವೇಶನ್ ನಮಗೆ ಸಿಗುವಂತದ್ದು. ಇದರಿಂದಾನೇ ಫ್ಯಾರನೈಟ್ ಅಂದ್ರೆ ಎಲ್ಲ ಈಗ ಟೆಂಪರೇಚರ್ ಸ್ಕೇಲ್ ಇಂದು ಫಾರ್ಮುಲಾ ಆಗಿರ್ಬೋದು, ಇದರಿಂದಾನೇ ಬರುವಂತದ್ದು. ಇನ್ನು ಫ್ಯಾಕ್ಟ್ಸ್ ಅಬೌಟ್ ಹೀಟ್ ಅಂಡ್ ಟೆಂಪರೇಚರ್ ಬಂದ್ರೆ ದ ಹೈಯೆಸ್ಟ್ ಟೆಂಪರೇಚರ್ ಎವರ್ ರೆಕಾರ್ಡೆಡ್ ಆನ್ ಅರ್ತ್ ವಾಸ್ 136 ಫ್ಯಾರನೈಟ್ ಅಂದ್ರೆ 58 ಡಿಗ್ರಿ ಸೆಲ್ಸಿಯಸ್. ನೋಡಿ, ಇನ್ ಲಿಬಿಯನ್ ಡೆಸರ್ಟ್ ಅಲ್ಲಿ ಇದು ಬಂದಿರುವಂತದ್ದು ರೆಕಾರ್ಡ್ ಬ್ರೇಕಿಂಗ್. ಇನ್ನೂ ಬ್ರೇಕ್ ಆಗಿಲ್ಲ. ಸೊ ರೆಕಾರ್ಡ್ ಹೈಯೆಸ್ಟ್ ರೆಕಾರ್ಡ್ ಮಾಡಿರೋದು ಇದೆ. ಹೈಯೆಸ್ಟ್ ಟೆಂಪರೇಚರ್ ಎವರ್ ರೆಕಾರ್ಡೆಡ್ ಆನ್ ಅರ್ತ್ ವಾಸ್ 136 ಫ್ಯಾರನೈಟ್. ಓಕೆ, 58 ಡಿಗ್ರಿ ಸೆಲ್ಸಿಯಸ್ 136 ಫ್ಯಾರನೈಟ್ ಅಂದ್ರೆ. ದ ಕೋಲ್ಡ್ ಟೆಂಪರೇಚರ್ ಎವರ್ ಮೆಜರ್ಡ್ ವಾಸ್ 126 ಫ್ಯಾರನೈಟ್. ಓಕೆ, ಅಟ್ ವಾಸ್ಟಕೋ ಸ್ಟೇಷನ್ ಇನ್ ಅಂಟಾರ್ಟಿಕಾ. ಇನ್ನು ಬಾಡಿ ಟೆಂಪರೇಚರ್ ಕೆನ್ ರೈಸ್ ಟು 105 ಡಿಗ್ರೀಸ್ ಇಫ್ ವರ್ಕಿಂಗ್ ಔಟ್ಸೈಡ್ ಇನ್ ಹೀಟ್ ವೇವ್. 105 ಡಿಗ್ರಿ ಅಷ್ಟು ರೈಸ್ ಆಗುತ್ತೆ. And death occurs usually when a body temperature reaches 107.6 reach ಆದಾಗ death may occur. Okay, you will lose weight in the heat. ನೋಡಿ, you will lose weight in the heat. ಹೀಟ್ ಅಲ್ಲಿ ಇದ್ದಾಗ ಇವನ್ ವೆಯ್ಟ್ ಲಾಸ್ ಕೂಡ ಆಗುತ್ತೆ ಅಂತ ಹೇಳಿದ್ದಾರೆ. ಅಂಡ್ ದ ಅವರೇಜ್ ಟೆಂಪರೇಚರ್ ಆನ್ ಮಾರ್ಸ್ ಇಸ್ -63 ಡಿಗ್ರಿ ಸೆಲ್ಸಿಯಸ್. ಗುಡ್ ಹೀಟ್ ಕಂಡಕ್ಟರ್ಸ್, ಬ್ಯಾಡ್ ಹೀಟ್ ಕಂಡಕ್ಟರ್ಸ್ ಅಂತ ನೋಡೋಣ. ಗುಡ್ ಹೀಟ್ ಕಂಡಕ್ಟರ್ಸ್ ಬಂದು ಗೋಲ್ಡ್, ಕಾಪರ್, ಸಿಲ್ವರ್, ಐರನ್, ಅಲ್ಯೂಮಿನಿಯಂ, ನಿಕಲ್, ಜಿಂಕ್ ಅಂಡ್ ಅದರ್ ಮೆಟಲ್ಸ್. ಓಕೆ, ಇನ್ನು ಬ್ಯಾಡ್ ಹೀಟ್ ಕಂಡಕ್ಟರ್ಸ್ ಬಂದು ಪ್ಲಾಸ್ಟಿಕ್, ಬೆಕಲೈಟ್, ಸ್ಟೈರೋಫೋಮ್, ಏರ್, ವಾಟರ್, ರಬ್ಬರ್, ಕಾಟನ್, ಸಿಲ್ಕ್, ಮಾರ್ಬಲ್, ವುಡ್, ಮೈಕಾ. ಓಕೆ, ವೆನ್ ಲೈಟನಿಂಗ್ ಸ್ಟ್ರೈಕ್ಸ್ it can reach up to 30,000 degrees Celsius. Okay, room temperature is defined as between 20 to 25 degrees Celsius ಅಥವಾ 68 degree to 77 degree Fahrenheit ಇದ್ರೆ ನಾವು ಅದನ್ನ ರೂಮ್ ಟೆಂಪರೇಚರ್ ಅಂತ ಹೇಳ್ತೀವಿ. ವೆನ್ ವಾಟರ್ ಫ್ರೀಸಸ್ ಇಟ್ ಎಕ್ಸ್ಪ್ಯಾಂಡ್ಸ್ ಬೈ 9%. ಹಾಟ್ ವಾಟರ್ ಫ್ರೀಸಸ್ ಕ್ವಿಕ್ಕರ್ ದ್ಯಾನ್ ಕೋಲ್ಡ್ ವಾಟರ್. ನೋಡಿ, ಹಾಟ್ ವಾಟರ್ ಬೇಗ ಫ್ರೀಸ್ ಆಗುತ್ತೆ ಕೋಲ್ಡ್ ವಾಟರ್ ಗಿಂತ. ಓಕೆ, ಅಂಡ್ ನಾರ್ಮಲ್ ಬಾಡಿ ಟೆಂಪರೇಚರ್ ಇಸ್ 37 ಡಿಗ್ರಿ ಸೆಲ್ಸಿಯಸ್. ಅಂಡ್ ಅದನ್ನ ಆ ಒಂದು 37 ಡಿಗ್ರಿ ಸೆಲ್ಸಿಯಸ್ ಇನ್ ಫ್ಯಾರನೈಟ್ 99 ಡಿಗ್ರಿ ಫ್ಯಾರನೈಟ್ ಇಸ್ ದ ನಾರ್ಮಲ್ ಬಾಡಿ ಟೆಂಪರೇಚರ್. ಅಂಡ್ ದ ಸೆಂಟರ್ ಆಫ್ ದ ಸನ್ ಈಸ್ ಅಪ್ರಾಕ್ಸಿಮೇಟ್ಲಿ 15 ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್. ನೋಡಿ, ದ ಸೆಂಟರ್ ಆಫ್ ದ ಸನ್ ಈಸ್ ಅಪ್ರಾಕ್ಸಿಮೇಟ್ಲಿ 15 ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್. ಇನ್ನು ಪೈರೋಮೀಟರ್. ವಾಟ್ ಇಸ್ ಪೈರೋಮೀಟರ್? ಇಟ್ ಈಸ್ ಅನ್ ಇನ್ಸ್ಟ್ರೂಮೆಂಟ್ ಫಾರ್ ಮೆಜರಿಂಗ್ ಟೆಂಪರೇಚರ್ ಅಂತ ಹೇಳ್ತೀವಿ. ಆಪ್ಟಿಕಲ್ ಪೈರೋಮೀಟರ್ ಮತ್ತೆ ರೇಡಿಯೇಷನ್ ಪೈರೋಮೀಟರ್ ಅಂತ ಹೇಳಿ 2 ಟೈಪ್ಸ್ ಬರುತ್ತೆ. ಇಟ್ ಡಿಟರ್ಮೈನ್ಸ್ ದ ಟೆಂಪರೇಚರ್ ಆಫ್ ಎ ವೆರಿ ಹಾಟ್ ಆಬ್ಜೆಕ್ಟ್ ಬೈ ದ
ಕಲರ್ ಆಫ್ ದ ವಿಸಿಬಲ್ ಲೈಟ್ ಇಟ್ ಗಿವ್ಸ್ ಆಫ್. ಆಮೇಲೆ ರೇಡಿಯೇಷನ್ ಪೈರೋಮೀಟರ್ ಅಂತ ಹೇಳಿದ್ರೆ ಇಟ್ ಡಿಟರ್ಮನ್ಸ್ ದ ಟೆಂಪರೇಚರ್ ಆಫ್ ಅನ್ ಆಬ್ಜೆಕ್ಟ್ ಫ್ರಮ್ ದ ರೇಡಿಯೇಷನ್ ಅಂತ ಹೇಳ್ತೀವಿ, ಗಿವ್ ಆಫ್ ಬೈ ದ ಆಬ್ಜೆಕ್ಟ್. ನೋಡಿ, ಇವಾಗ ಆಪ್ಟಿಕಲ್ ಪೈರೋಮೀಟರ್ ಮತ್ತೆ ರೇಡಿಯೇಷನ್ ಪೈರೋಮೀಟರ್ ಡಿಫ್ರೆನ್ಸ್ ನೋಡೋದಾದ್ರೆ, ಆಪ್ಟಿಕಲ್ ಪೈರೋಮೀಟರ್ ಅಂತ ಹೇಳಿದ್ರೆ ಏನು, ಇಟ್ ಡಿಟರ್ಮೈನ್ಸ್ ದ ಟೆಂಪರೇಚರ್ ಆಫ್ ಎ ವೆರಿ ಹಾಟ್ ಆಬ್ಜೆಕ್ಟ್ ಬೈ ದ ಕಲರ್ ಆಫ್ ದ ವಿಸಿಬಲ್ ಲೈಟ್ ಇಟ್ ಗಿವ್ಸ್ ಆಫ್. ಅಂದ್ರೆ ಯಾವ ಒಂದು ಆಬ್ಜೆಕ್ಟ್ it determines the temperature of a very hot object by the color of visible light it gives off. ಇದನ್ನ ನಾವೇನಂತ ಹೇಳ್ತೀವಿ, ಆಪ್ಟಿಕಲ್ ಪೈರೋಮೀಟರ್ ಅಂತ ಹೇಳ್ತೀವಿ. ಓಕೆ, ಆಪ್ಟಿಕಲ್ ಮೀನ್ಸ್ ವಿಸಿಬಲ್. ಓಕೆ, ವಿಸಿಬಲ್ ಲೈಟ್ ಗಿವ್ ಆಫ್. ಇನ್ನು ರೇಡಿಯೇಷನ್ ಅಂತ ಬಂದಾಗ ಇಟ್ ಡಿಟರ್ಮನ್ಸ್ ದ ಟೆಂಪರೇಚರ್ ಆಫ್ ಅನ್ ಆಬ್ಜೆಕ್ಟ್ ಫ್ರಮ್ ದ ರೇಡಿಯೇಷನ್, ಓಕೆ, ಗಿವನ್ ಆಫ್ ಬೈ ದ ಆಬ್ಜೆಕ್ಟ್. ಇನ್ನು ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಂತ ಹೇಳಿದ್ರೆ ದ ಅಮೌಂಟ್ ಆಫ್ ಹೀಟ್ ಪರ್ ಯೂನಿಟ್ ಮಾಸ್ ರಿಕ್ವೈರ್ಡ್ ಟು ರೈಸ್ ದ ಟೆಂಪರೇಚರ್ ಬೈ 1 degree Celsius ಇಸ್ ಕಾಲ್ಡ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಂತ ಹೇಳ್ತೀವಿ. ದ ಯೂನಿಟ್ಸ್ ಫಾರ್ ದ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಬಂದು ಜೌಲ್ ಬೈ ಕಿಲೋಗ್ರಾಮ್ ಕೆಲ್ವಿನ್ ಅಂತ ಹೇಳ್ತೀವಿ. ಓಕೆ, ನೋಡಿ, ಇದು ಸಬ್ಸ್ಟೆನ್ಸ್ ಕೊಟ್ಟಿದ್ದಾರೆ. ಸಬ್ಸ್ಟೆನ್ಸ್ ಇರುವಂತ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಎಷ್ಟು ಅಂತ. ಏರ್ದು ಬಂದು 1.01 ಅಂಡ್ ವಾಟರ್ದು ಬಂದು 4.18, ಐಸ್ದು ಬಂದು 2.03. ಓಕೆ, ಮಿಕ್ಕಿರೋದನ್ನ ನೋಟ್ ಮಾಡ್ಕೊಳ್ಳಿ. ಅಂಡ್ thermodynamics. What is thermodynamics? ನೋಡಿ, it deals with the heat and temperature and their relation to energy and work ಅಂತ ಹೇಳ್ತೀವಿ. ಇದರಲ್ಲಿ ನಾವು 4 laws of thermodynamics ನೋಡ್ತೀವಿ. ಓಕೆ, 4 laws of thermodynamics. ಓಕೆ, ಈಗ thermodynamics ಅಂದ್ರೆ ಏನು? It deals with heat and temperature and their relation to energy and work. ಓಕೆ, ಅದಕ್ಕೆ ರಿಲೇಟೆಡ್ ಆಗಿದ್ರೆ ನಾವು ಅದನ್ನ thermodynamics ಅಂತ ಹೇಳ್ತೀವಿ. ಅದರಲ್ಲಿ there are 4 laws. ಮೊದಲನೇದು ನೋಡೋದಾದ್ರೆ 0th law of thermodynamics, first law of thermodynamics, second law of thermodynamics, third law of thermodynamics. 0, 1, 2, 3. Okay, if two thermodynamic systems are each in thermal equilibrium with a third, then they are in equilibrium with each other ಅಂತ ಹೇಳ್ತೀವಿ. ಅದೇ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಏನ್ ಹೇಳುತ್ತೆ? Energy can neither be created nor destroyed. It can only change forms. In any process, the total energy of the universe remains same. For a thermodynamic cycle, the net heat supplied to the system equals to the net work done by the system ಅಂತ ಹೇಳುತ್ತೆ. Second law of thermodynamics ಏನ್ ಹೇಳುತ್ತೆ? The entropy of an isolated system not in equilibrium will tend to increase over time, approaching a maximum value at equilibrium ಅಂತ ಹೇಳುತ್ತೆ. In the third law of thermodynamics ಏನ್ ಹೇಳುತ್ತೆ? As the temperature of a system approaches absolute zero, then the value of the entropy approaches a minimum ಅಂತ ಹೇಳುತ್ತೆ. ಇನ್ನು latent heat or phase transition ಅಂತ ಬಂದಾಗ it is the heat energy per mass unit required for a phase change to occur. ಇನ್ನು SI unit is joule per kg. The formula for latent heat is Q is equal to M into L. Okay, this equation relates the heat Q that must be added or removed for an object of mass M to change phases. Okay, the object's individual latent heat is noted by L ಅಂತ ಹೇಳ್ತೀವಿ, capital L. The values of latent heat are variable depending on the nature of the phase changing taking place. The latent heat of fusion is the change from solid to liquid to solid. Okay, the latent heat of fusion ಅಂತ ಹೇಳಿದ್ರೆ the change from liquid to solid is fusion. ನೋಡಿ, ಚೆನ್ನಾಗಿ ನೆನಪಿಟ್ಕೊಳ್ಳಿ. ಲಿಕ್ವಿಡ್ ಟು ಸಾಲಿಡ್ ಇದ್ರೆ ಅದನ್ನ latent heat of fusion. ಅದೇ latent heat of vaporization ಅಂದ್ರೆ ಏನು? ವೇಪರ್ ಅಂದ್ರೆ ಏನು? ಲಿಕ್ವಿಡ್ ಟು ಗ್ಯಾಸ್. ಸೊ ದಟ್ ಇಸ್ ವೇಪರೈಸೇಷನ್. ಇನ್ನು ಸಬ್ಲಿಮೇಷನ್ ಸಾಲಿಡ್ ಟು ಗ್ಯಾಸ್, ಹೌದಲ್ವಾ? ಅದೇ. ಇನ್ನು ಥರ್ಮಲ್ ಎಕ್ಸ್ಪಾನ್ಷನ್ ಗೆ ಬಂದಾಗ ಇಟ್ ಅಕರ್ಸ್ ವೆನ್ ಅನ್ ಆಬ್ಜೆಕ್ಟ್ ಎಕ್ಸ್ಪಾಂಡ್ಸ್ ಅಂಡ್ ಬಿಕಮ್ಸ್ ಲಾರ್ಜರ್ ಡ್ಯೂ ಟು ಚೇಂಜ್ ಇನ್ ಆಬ್ಜೆಕ್ಟ್ಸ್ ಅಟ್ಮಾಸ್ಫಿಯರ್. ಅದನ್ನ ನಾವು ಥರ್ಮಲ್ ಎಕ್ಸ್ಪಾನ್ಷನ್ ಅಂತ ಹೇಳ್ತೀವಿ. ವೆನ್ ಅ ಸಬ್ಸ್ಟೆನ್ಸ್ ಇಸ್ ಹೀಟೆಡ್, the particle within it start to move about, causing them to increase in motion. So thus results in the particle creating more space between them. Hence the substance increases in size. Okay, ಅದನ್ನೇ ನಾವು ಥರ್ಮಲ್ ಎಕ್ಸ್ಪಾನ್ಷನ್ ಅಂತ ಕರಿತೀವಿ. ಇನ್ನು ಹ್ಯೂಮಿಡಿಟಿ ಬಂದು ಇಟ್ ಇಸ್ ದ ಕ್ವಾಂಟಿಟಿ ರಿಪ್ರೆಸೆಂಟಿಂಗ್ ದ ಅಮೌಂಟ್ ಆಫ್ ವಾಟರ್ ವೇಪರ್ ಇನ್ ದ ಅಟ್ಮಾಸ್ಫಿಯರ್ ಆರ್ ಇನ್ ಎ ಗ್ಯಾಸ್. ವಾಟರ್ ವೇಪರ್ ಇಸ್ ದ ಗ್ಯಾಸಿಯಸ್ ಸ್ಟೇಟ್ ಆಫ್ ವಾಟರ್ ಅಂಡ್ ಈಸ್ ಇನ್ವಿಸಿಬಲ್ ಅಂತ ಹೇಳ್ತೀವಿ. ವಾಟರ್ ವೇಪರ್ ಇಸ್ ದ ಗ್ಯಾಸಿಯಸ್ ಸ್ಟೇಟ್ ಆಫ್ ವಾಟರ್ ಅಂಡ್ ಇಟ್ ಇಸ್ ಇನ್ವಿಸಿಬಲ್. ಇನ್ನು ಹ್ಯೂಮಿಡಿಟಿ ಅನ್ನುವಂಥದ್ದು ಇಟ್ ಇಸ್ ಮೆಷರ್ಡ್ ಬೈ ಹೈಗ್ರೋಮೀಟರ್ ಅಂತ ಹೇಳ್ತೀವಿ. ಹ್ಯೂಮಿಡಿಟಿ ಬಂದು
ಹೈಗ್ರೋಮೀಟರ್, ಮೆಜರ್ಡ್ ಬೈ ಹೈಗ್ರೋಮೀಟರ್ ಅಂತ ಹೇಳ್ತೀವಿ. ಅದರಲ್ಲಿ ಅಬ್ಸಲ್ಯೂಟ್ ಹ್ಯೂಮಿಡಿಟಿ ಮತ್ತೆ ರಿಲೇಟಿವ್ ಹ್ಯೂಮಿಡಿಟಿ ಅಂತ ಹೇಳಿ 2 ಟೈಪ್ಸ್ ನಾವು ನೋಡ್ತೀವಿ. ಇಟ್ ಈಸ್ ದ ಮಾಸ್ ಆಫ್ ವಾಟರ್ ವೇಪರ್ ಡಿವೈಡೆಡ್ ಬೈ ದ ಮಾಸ್ ಆಫ್ ಡ್ರೈ ಏರ್ ಇನ್ ಎ ವಾಲ್ಯೂಮ್ ಆಫ್ ಏರ್ ಅಟ್ ಎ ಗಿವನ್ ಟೆಂಪರೇಚರ್ ಅಂತ ಹೇಳ್ತೀವಿ. ದ ಹಾಟರ್ ದ ಏರ್, ದ ಮೋರ್ ವಾಟರ್ ಇಟ್ ಕ್ಯಾನ್ ಕಂಟೈನ್. ಓಕೆ, ಅದನ್ನ ಅಬ್ಸಲ್ಯೂಟ್ ಹ್ಯೂಮಿಡಿಟಿ ಅಂತ ಹೇಳ್ತೀವಿ. ಇನ್ನು ರಿಲೇಟಿವ್ ಹ್ಯೂಮಿಡಿಟಿ ಬಂದು ಇಟ್ ಇಸ್ ದ ರೇಷಿಯೋ ಆಫ್ ದ ಕರೆಂಟ್ ಅಬ್ಸಲ್ಯೂಟ್ ಹ್ಯೂಮಿಡಿಟಿ ಟು ದ ಹೈಯೆಸ್ಟ್ ಪಾಸಿಬಲ್ ಅಬ್ಸಲ್ಯೂಟ್ ಹ್ಯೂಮಿಡಿಟಿ ಅಂತ ಹೇಳ್ತೀವಿ, ವಿಚ್ ಡಿಪೆಂಡ್ಸ್ ಆನ್ ದ ಕರೆಂಟ್ ಏರ್ ಟೆಂಪರೇಚರ್ ಅಂತ ಹೇಳ್ಬೋದು. ಇನ್ನು ಹೀಟ್ ಟ್ರಾನ್ಸ್ಫರ್ ಅಂದ್ರೆ ಏನು? It is the exchange of thermal energy between physical systems anta. It is the exchange of thermal energy between physical systems. The rate of heat transfer is dependent on the temperature of the systems and the properties of the intervening medium through which it is the heat is transferred. Okay, the 3 fundamental modes of heat transfer bandu conduction, convection ಮತ್ತೆ radiation. Okay, heat transfer alli 3 types ಇದೆ. This is very important, ನೋಡ್ಕೊಳ್ಳಿ. ಕಂಡಕ್ಷನ್ ಅಂತ ಬಂದಾಗ ಆನ್ ಎನರ್ಜಿ ಟ್ರಾನ್ಸ್ಫರ್ ಅಕ್ರಾಸ್ ದ ಸಿಸ್ಟಮ್ ಬೌಂಡ್ರಿ ಡ್ಯೂ ಟು ಟೆಂಪರೇಚರ್ ಡಿಫರೆನ್ಸ್ ಬೈ ದ ಮೆಕ್ಯಾನಿಸಮ್ ಆಫ್ ಇಂಟರ್ ಮಾಲಿಕ್ಯುಲರ್ ಇಂಟರಾಕ್ಷನ್ಸ್ ಆದ್ರೆ ಅದನ್ನ ಕಂಡಕ್ಷನ್ ಅಂತ ಹೇಳ್ತೀವಿ. ಇಟ್ ನೀಡ್ಸ್ ಮ್ಯಾಟರ್, okay, and does not require any bulk motion of matter. So snow is a pure conductor and so keeps the earth warm. ನೋಡಿ, ಸ್ನೋ ಅನ್ನುವಂಥದ್ದು ಏನಿದೆಲ್ಲ ಇಟ್ ಇಸ್ ದ ಪೂರ್ ಕಂಡಕ್ಟರ್, ಸೊ ಹಾಗಾಗಿ ಅರ್ತ್ ವಾರ್ಮ್ ಆಗಿರುತ್ತೆ. ಯೂಸಿಂಗ್ ಎ ಹೀಟಿಂಗ್ ಬ್ಲಾಂಕೆಟ್ ಟು ಗೆಟ್ ವಾರ್ಮ್ ಅಂತ ಹೇಳ್ತೀವಿ. ನಾವು ಬೆಚ್ಚಗಿರೋದಕ್ಕೆ ನಾವು ಹೀಟಿಂಗ್ ಬ್ಲಾಂಕೆಟ್ ಅನ್ನ ಬಳಸೋದು. ಇನ್ನು ಕನ್ವೆಕ್ಷನ್, ಅದು ಏನಾಯ್ತು, ಕಂಡಕ್ಷನ್ ಆಯ್ತು. ಈಗ ಕನ್ವೆಕ್ಷನ್ ಬಗ್ಗೆ ನೋಡೋದಾದ್ರೆ ಎನರ್ಜಿ ಟ್ರಾನ್ಸ್ಫರ್ ಅಕ್ರಾಸ್ ದ ಸಿಸ್ಟಮ್ ಬೌಂಡ್ರಿ ಡ್ಯೂ ಟು ಟೆಂಪರೇಚರ್ ಡಿಫರೆನ್ಸ್ ಬೈ ದ ಕಂಬೈನ್ಡ್ ಮೆಕ್ಯಾನಿಸಮ್ಸ್ ಆಫ್ ಇಂಟರ್ ಮಾಲಿಕ್ಯುಲರ್ ಇಂಟರಾಕ್ಷನ್ಸ್ ಅಂಡ್ ಬಲ್ಕ್ ಟ್ರಾನ್ಸ್ಫರ್. ಸೊ ಇಲ್ಲಿ ಫ್ಲೂಯಿಡ್ ಮ್ಯಾಟರ್ ಬೇಕಾಗುತ್ತೆ. ಪುಟ್ಟಿಂಗ್ ಯುವರ್ ವೆಟ್ ಶೂಸ್ ಆನ್ ಎ ಫ್ಲೋರ್ ವೆಂಟ್ ಆನ್ ಡ್ರೈ ದೆಮ್ ಫಾಸ್ಟರ್ ಟು ಡ್ರೈ ದೆಮ್ ಫಾಸ್ಟರ್. ನೋಡಿ, ನಮ್ಮ ಅಂದ್ರೆ ಒದ್ದೆ ಆಗಿರುವಂತಹ ಶೂಸ್ ಅನ್ನ ನಾವು ಹೊರಗಡೆ ಇಡ್ತೀವಿ, ಏನಕ್ಕೆ, ಅದು ಬೇಗ ಡ್ರೈ ಆಗ್ಲಿ ಅಂತ. ಸೊ ಅದನ್ನ ಕನ್ವೆಕ್ಷನ್. ಓಕೆ, ಇನ್ನು ರೇಡಿಯೇಷನ್ ಅಂತ ಬಂದಾಗ ಏನು ನೋಡಿ, ರೇಡಿಯೇಷನ್ ಅಂತ ಹೇಳಿದ್ರೆ ಇಟ್ ಇನ್ವಾಲ್ವ್ಸ್ ದ ಟ್ರಾನ್ಸ್ಫರ್ ಆಫ್ ಹೀಟ್ ಬೈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ದಟ್ ಅರೈಸಸ್ ಡ್ಯೂ ಟು ದ ಟೆಂಪರೇಚರ್ ಆಫ್ ಎ ಬಾಡಿ. ಇಟ್ ಡಸ್ ನಾಟ್ ನೀಡ್ ಮ್ಯಾಟರ್. ಇದಕ್ಕೆ ಮ್ಯಾಟರ್ ಬೇಕಾಗಲ್ಲ. ಯಾವುದೇ ಒಂದು ವಸ್ತು ಅಲ್ಲಿ ಬೇಕಾಗಲ್ಲ. ಎ ಪರ್ಸನ್ ಪ್ಲೇಸಿಂಗ್ ದೇರ್ ಕೋಲ್ಡ್ ಹ್ಯಾಂಡ್ಸ್ ಓವರ್ ಎ ವಾರ್ಮ್ ಫೈರ್ ಇಸ್ ದ ಗುಡ್ ಎಕ್ಸಾಂಪಲ್ ಫಾರ್ ರೇಡಿಯೇಷನ್. ಇನ್ನು ಅಡ್ವೆಕ್ಷನ್ ಅಂತ ಹೇಳ್ತೀವಿ. ಇಟ್ ಇಸ್ ದ ಟ್ರಾನ್ಸ್ಫರ್ ಆಫ್ ಎನರ್ಜಿ ಫ್ರಮ್ ಒನ್ ಲೊಕೇಶನ್ ಟು ಅನದರ್ ಆಸ್ ಅ ಸೈಡ್ ಎಫೆಕ್ಟ್ ಆಫ್ ಫಿಸಿಕಲಿ ಮೂವಿಂಗ್ ಆನ್ ಆಬ್ಜೆಕ್ಟ್ ಕಂಟೈನಿಂಗ್ ದಟ್ ಎನರ್ಜಿ. ಅದನ್ನ ನಾವು ಅಡ್ವೆಕ್ಷನ್ ಅಂತ ಹೇಳ್ತೀವಿ. ಓಕೆ, ಇನ್ನು ಪರ್ಫೆಕ್ಟ್ ಬ್ಲಾಕ್ ಬಾಡಿ ಅಂತ ಹೇಳ್ತೀವಿ. ಇಟ್ ಅಬ್ಸಾರ್ಬ್ಸ್ ಆಲ್ ಲೈಟ್ ಆರ್ ರೇಡಿಯೇಷನ್ ಇನ್ ಇಟ್ಸ್ ರೀಚ್. ಸೊ ಅಕಾರ್ಡಿಂಗ್ ಟು ಬೇಸಿಕ್ ಲಾಸ್ ಆಫ್ ಫಿಸಿಕ್ಸ್ ಏನ್ ಹೇಳುತ್ತೆ, ದ ಮೋರ್ ಎನರ್ಜಿ ಆಫ್ ಎ ಬಾಡಿ ಅಬ್ಸಾರ್ಬ್ಸ್ ಮೋರ್ ಇಟ್ ಕ್ಯಾನ್ ಎಮಿಟ್. ಓಕೆ, ಎಷ್ಟು ಅಬ್ಸರ್ವ್ ಮಾಡಿಕೊಳ್ಳುತ್ತೋ ಅಷ್ಟೇ ಎಮಿಟ್ ಮಾಡುತ್ತೆ ಅಂತ ಹೇಳುತ್ತೆ. ಸೊ ಹಾಗಾಗಿ ಬ್ಲಾಕ್ ಬಾಡಿ ಅಬ್ಸಾರ್ಬ್ಸ್ ಆಲ್ ಎನರ್ಜಿ ಡೈರೆಕ್ಟೆಡ್ ಇಟ್ ಅಂಡ್ ಆಲ್ಸೋ ಎಮಿಟ್ಸ್ ಆಲ್ ಎನರ್ಜಿ ದಟ್ಸ್ ಬೀನ್ ಅಬ್ಸರ್ವ್ ಮಾಡ್ಕೊಂಡಿರುವಂತಹ ಎಲ್ಲವನ್ನು ಕೂಡ ಎಮಿಟ್ ಮಾಡ್ತಾ ಹೋಗುತ್ತೆ. ಹವೆವರ್ ಇಫ್ ಹೀಟೆಡ್ ಟು ಎ ಹೈ ಟೆಂಪರೇಚರ್ ಎ ಬ್ಲಾಕ್ ಬಾಡಿ ವಿಲ್ ಬಿಗಿನ್ ಟು ಗ್ಲೋ ವಿತ್ ಥರ್ಮಲ್ ರೇಡಿಯೇಷನ್ ಅಂತ ಹೇಳುತ್ತೆ. ದ ಎನರ್ಜಿ ಎಮಿಟೆಡ್ ಬೈ ಎ ಬ್ಲಾಕ್ ಬಾಡಿ ಇಸ್ ಕಾಲ್ಡ್ ಬ್ಲಾಕ್ ಬಾಡಿ ರೇಡಿಯೇಷನ್. ಇನ್ನು ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ಇದೇನ್ ಹೇಳುತ್ತೆ, ದ ರೇಟ್ ಆಫ್ ಚೇಂಜ್ ಆಫ್ ಟೆಂಪರೇಚರ್ ಆಫ್ ಅನ್ ಆಬ್ಜೆಕ್ಟ್ ಏನಿರುತ್ತಲ್ಲ ದಟ್ ಇಸ್ ಪ್ರಪೋರ್ಷನಲ್ ಟು ದ ಡಿಫರೆನ್ಸ್ ಬಿಟ್ವೀನ್ ಇಟ್ಸ್ ಓನ್ ಟೆಂಪರೇಚರ್ ಅಂಡ್ ಆಂಬಿಯಂಟ್ ಟೆಂಪರೇಚರ್. ಓನ್ ಟೆಂಪರೇಚರ್ ಅಂಡ್ ಆಂಬಿಯಂಟ್ ಟೆಂಪರೇಚರ್ ಅವೆರಡಕ್ಕೂ ಏನಾಗಿರುತ್ತೆ, ಪ್ರಪೋರ್ಷನಲ್ ಆಗಿರುತ್ತೆ ರೇಟ್ ಆಫ್ ಚೇಂಜ್ ಆಫ್ ಟೆಂಪರೇಚರ್ ಅಂತ ಹೇಳುತ್ತೆ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್. ಅದನ್ನ ಯಾವ ರೀತಿ ನೋಡಿ, ಓನ್ ಟೆಂಪರೇಚರ್, ಓಕೆ, ಓನ್ ಟೆಂಪರೇಚರ್ ಮೈನಸ್ ambient temperature means surrounding. Okay, ambient temperature means surrounding temperature. So TS andre temperature of the surrounding, starting temperature of the object. Amale K is equal to cooling constant ಅಥವಾ specific to the object ಅಂತ ಹೇಳ್ತೀವಿ. ಇನ್ನು ಕಿರ್ಚಾಫ್ಸ್ ಲಾ ಆಫ್ ಥರ್ಮಲ್ ರೇಡಿಯೇಷನ್ ಏನಿದು? ಕಿರ್ಚಾಫ್ಸ್ ಲಾ ಆಫ್ ಥರ್ಮಲ್ ರೇಡಿಯೇಷನ್ ಅಂತ ನೋಡೋದಾದ್ರೆ it states that wavelength specific radioactive emission and absorption by a material body in thermodynamic equilibrium includes radioactive exchange equilibrium anta heluತ್ತೆ. It signifies that good absorbers or good emitters anta. Okay, adanne Kirchhoff's law ಹೇಳುವಂತದ್ದು. If a shining metal ball with some black spot on its surface is heated to a high temperature, the shining ball becomes dull but the black spot shining brightly because black spot ಏನಿರುತ್ತೆ it absorbs radiation during heating and emit the dark. ಅದಕ್ಕೋಸ್ಕರ. ಓಕೆ, ಇನ್ನು ಸ್ಟೀಫನ್ ಬೋಲ್ಟ್ಜ್ಮನ್ ಲಾ ಅಂತ ಹೇಳ್ತೀವಿ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆ, ಸ್ಟೀಫನ್ ಬೋಲ್ಟ್ಜ್ಮನ್ ಲಾ
ಈ ಸ್ಟೀಫನ್ ಬೋಲ್ಟ್ಜ್ಮನ್ ಲಾ ಏನ್ ಹೇಳುತ್ತೆ, ಇಟ್ ಸ್ಟೇಟ್ಸ್ ದಟ್ ಟೋಟಲ್ ರೇಡಿಯಂಟ್ ಹೀಟ್ ಎನರ್ಜಿ ಎಮಿಟೆಡ್ ಫ್ರಮ್ ದ ಸರ್ಫೇಸ್, ಅಂದ್ರೆ ಏನು ಟೋಟಲ್ ಹೀಟ್ ಎನರ್ಜಿ ಎಮಿಟ್ ಆಗಿರುತ್ತೆ ಫ್ರಮ್ ಎ ಸರ್ಫೇಸ್, ಅದು ಯಾವಾಗ್ಲೂ ಯಾವುದಕ್ಕೆ ಪ್ರಪೋರ್ಷನಲ್ ಆಗಿರುತ್ತೆ, ಫೋರ್ತ್ ಪವರ್ ಆಫ್ ಇಟ್ಸ್ ಅಬ್ಸಲ್ಯೂಟ್ ಟೆಂಪರೇಚರ್ ಅಂತ ಹೇಳುತ್ತೆ. ಫೋರ್ತ್ ಪವರ್ ಆಫ್ ಇಟ್ಸ್ ಅಬ್ಸಲ್ಯೂಟ್ ಟೆಂಪರೇಚರ್, ಅದನ್ನ ಸ್ಟೀಫನ್ ಬೋಲ್ಟ್ಜ್ಮನ್ ಲಾ ಹೇಳುತ್ತೆ. ಇಫ್ ಕ್ಯಾಪಿಟಲ್ E is the radiant heat energy emitted from a unit area in 1 second and T is the ಅಬ್ಸಲ್ಯೂಟ್ ಟೆಂಪರೇಚರ್ ಅಂತ ಹೇಳುತ್ತೆ. ಇನ್ ಡಿಗ್ರೀಸ್ ಕೆಲ್ವಿನ್ ಅಲ್ಲಿ ನಾವು ಅದನ್ನ ಹೇಳ್ತಾ ಹೋಗ್ತೀವಿ. ನೋಡಿ ಅದನ್ನ ಈ ರೀತಿ, ಸರ್ಫೇಸ್ ಇಸ್ ಪ್ರಪೋರ್ಷನಲ್ ಟು ದ ಫೋರ್ತ್ ಪವರ್ ಆಫ್ ಇಟ್ಸ್ ಅಬ್ಸಲ್ಯೂಟ್ ಟೆಂಪರೇಚರ್, ಫೋರ್ತ್ ಪವರ್ ಆಫ್ ಇಟ್ಸ್ ಅಬ್ಸಲ್ಯೂಟ್ ಟೆಂಪರೇಚರ್. ಓಕೆ, ಇದು ಡೆನ್ಸಿಟಿ. ಓಕೆ, ಅಂಡ್ ನೋ, ಅದು ಡೆನ್ಸಿಟಿ ಅಲ್ಲ, ಅದು ಏನು ಅಂದ್ರೆ ಸ್ಟೀಫನ್ ಬೋಲ್ಟ್ಜ್ಮನ್ ಕಾನ್ಸ್ಟೆಂಟ್ ಅದು. ಓಕೆ, ದ ಕಾನ್ಸ್ಟೆಂಟ್ ಆಫ್ ಪ್ರೊಪೋರ್ಷನಾಲಿಟಿ ಅಂತ ಹೇಳ್ತೀವಿ. ಸ್ಟೀಫನ್ ಬೋಲ್ಟ್ಜ್ಮನ್ ಕಾನ್ಸ್ಟೆಂಟ್, ಡೆನ್ಸಿಟಿ ಇದು ರೋ. ಓಕೆ, ಇನ್ನು ಸ್ಟೀಫನ್ಸ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ದ ವ್ಯಾಲ್ಯೂ ಆಫ್ ಸ್ಟೀಫನ್ಸ್ ಕಾನ್ಸ್ಟೆಂಟ್ ಏನಿದೆಯಲ್ಲ, ದಟ್ ಈಸ್, ಇದು ಕೂಡ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, 5.735 into 10 to the power of minus 8. ಓಕೆ, W per square meter per Kelvin. ಓಕೆ, ಇಲ್ಲಿದೆ ನೋಡಿ, 5.735 into 10 to the power of minus 8 W per square meter K to the power of 4. ಓಕೆ, ಕೆಲ್ವಿನ್. ಸೊ ಇದಿಷ್ಟು ಏನಾಗಿತ್ತು, ಇದು ಸ್ಟೀಫನ್ ಬೋಲ್ಟ್ಜ್ಮನ್ ಲಾ. ಸೊ ಸ್ಟೀಫನ್ ಬೋಲ್ಟ್ಜ್ಮನ್ ಲಾ ಕೂಡ ಗೊತ್ತಾಯ್ತು. ಏನು ಅಂದ್ರೆ ಟೋಟಲ್ ರೇಡಿಯಂಟ್ ಎನರ್ಜಿ ಏನಾಗಿರುತ್ತೆ ಎಮಿಟೆಡ್ ಫ್ರಮ್ ದ ಸರ್ಫೇಸ್ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಫೋರ್ತ್ ಪವರ್ ಆಫ್ ಇಟ್ಸ್ ಅಬ್ಸಲ್ಯೂಟ್ ಟೆಂಪರೇಚರ್. ಅಲ್ಲಿ ಬೋಲ್ಟ್ಜ್ಮನ್ ಕಾನ್ಸ್ಟೆಂಟ್ ಇರುತ್ತೆ, ಸ್ಟೀಫನ್ ಬೋಲ್ಟ್ಜ್ಮನ್ ಕಾನ್ಸ್ಟೆಂಟ್ ಇರುತ್ತೆ. ಓಕೆ, ಸ್ಟೀಫನ್ಸ್ ಕಾನ್ಸ್ಟೆಂಟ್ ಅಂತ ಕೂಡ ಕರೀತಾರೆ. ಓಕೆ, ಅದ್ರ ವ್ಯಾಲ್ಯೂ ಬಂದು 5.735 into 10 to the power of minus 8 W ಸ್ಕ್ವೇರ್ ಮೀಟರ್ K to the power of 4 ಅಂತ ಕೂಡ ಹೇಳ್ತೀವಿ. ಓಕೆ, ಸೊ ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಇನ್ನು ಮುಂದಿನ ತರಗತಿಯಲ್ಲಿ ಲೈಟ್ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಸೊ ಇಲ್ಲಿವರೆಗೂ ಏನೇನು ನೋಡಿದ್ವಿ ನಾವು, ಹೀಟ್ ಅಂಡ್ ಟೆಂಪರೇಚರ್, ಹೀಟ್ ಅಂದ್ರೆ ಏನು, ಟೆಂಪರೇಚರ್ ಅಂದ್ರೆ ಏನು, ಫ್ಯಾಕ್ಟ್ಸ್ ಅಬೌಟ್ ಹೀಟ್ ಅಂಡ್ ಟೆಂಪರೇಚರ್, ಅದರಲ್ಲಿ ಗುಡ್ ಹೀಟ್ ಕಂಡಕ್ಟರ್ಸ್, ಬ್ಯಾಡ್ ಹೀಟ್ ಕಂಡಕ್ಟರ್ಸ್, ಮತ್ತೆ ಪೈರೋಮೀಟರ್, ಅದರಲ್ಲಿ ಆಪ್ಟಿಕಲ್ ಪೈರೋಮೀಟರ್ ಮತ್ತೆ ರೇಡಿಯೇಷನ್ ಪೈರೋಮೀಟರ್, ಆಮೇಲೆ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ, ಅದರಲ್ಲಿ ಥರ್ಮೋಡೈನಮಿಕ್ಸ್, ಆಮೇಲೆ ಎಲ್ಲಾ ಲಾಸ್ 0, 1, 2, 3. ಓಕೆ, 0th ಲಾ, ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ. ಆಮೇಲೆ ಲೇಟೆಂಟ್ ಹೀಟ್ ಅಥವಾ ಫೇಸ್ ಟ್ರಾನ್ಸಿಷನ್ ಅಂತ ಹೇಳ್ತೀವಿ. ಲೇಟೆಂಟ್ ಹೀಟ್ ಅಂದ್ರೂ ಒಂದೇ, ಫೇಸ್ ಟ್ರಾನ್ಸಿಷನ್ ಅಂದ್ರೂ ಒಂದೇ. ಫೇಸ್ ಟ್ರಾನ್ಸಿಷನ್ ಅಂತ ಹೇಳಿದ್ರೆ ಒಂದು ಫೇಸ್ ಇಂದ ಇನ್ನೊಂದು ಫೇಸ್ಗೆ ಬರೋದು. ಈಗ ಫಾರ್ ಎಕ್ಸಾಂಪಲ್ ಲಿಕ್ವಿಡ್ ಇಂದ ಸಾಲಿಡ್ ಗೆ ಬಂದ್ರೆ ಅದನ್ನ ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್, ಫೇಸ್ ಟ್ರಾನ್ಸಿಷನ್ ಫ್ಯೂಷನ್ ಆಗಿರುತ್ತೆ. ಅಂಡ್ ಲಿಕ್ವಿಡ್ ಟು ಗ್ಯಾಸ್ ಆದ್ರೆ ವೇಪರೈಸೇಷನ್, ಸಾಲಿಡ್ ಟು ಗ್ಯಾಸ್ ಆದ್ರೆ ಸಬ್ಲಿಮೇಷನ್, ಲೇಟೆಂಟ್ ಹೀಟ್ ಆಫ್ ಸಬ್ಲಿಮೇಷನ್ ಅಂತ ಕರೀತಾರೆ. ಓಕೆ, ಇನ್ನು ಥರ್ಮಲ್ ಎಕ್ಸ್ಪಾನ್ಷನ್ ಬಗ್ಗೆ ನೋಡಿದ್ವಿ. ಹ್ಯೂಮಿಡಿಟಿ, ಅದರಲ್ಲೂ 2 ಟೈಪ್ಸ್, ಅಬ್ಸಲ್ಯೂಟ್ ಹ್ಯೂಮಿಡಿಟಿ ಮತ್ತೆ ರಿಲೇಟಿವ್ ಹ್ಯೂಮಿಡಿಟಿ. ಆಮೇಲೆ ಹೀಟ್ ಟ್ರಾನ್ಸ್ಫರ್, ಅದರಲ್ಲಿ ಕಂಡಕ್ಷನ್, ಕನ್ವೆಕ್ಷನ್ ಮತ್ತೆ ರೇಡಿಯೇಷನ್. ಅದಾದ್ಮೇಲೆ ಪರ್ಫೆಕ್ಟ್ ಬ್ಲಾಕ್ ಬಾಡಿ, ಆಮೇಲೆ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್, ಕಿರ್ಚಾಫ್ಸ್ ಲಾ ಆಫ್ ಥರ್ಮಲ್ ರೇಡಿಯೇಷನ್ ಅಂಡ್ ದೆನ್ ಸ್ಟೀಫನ್ಸ್ ಬೋಲ್ಟ್ಜ್ಮನ್ ಲಾ, ಇದ್ರ ಬಗ್ಗೆ ನೋಡಿದ್ವಿ. ಓಕೆ, ಸೊ ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಇನ್ನು ಮುಂದಿನ ತರಗತಿಯಲ್ಲಿ ಮತ್ತೊಂದು ಟಾಪಿಕ್ ಅಲ್ಲಿ ನೋಡೋಣ. ಇದೆಲ್ಲ ಕಂಪ್ಲೀಟ್ ಆದ್ಮೇಲೆ ನಾವು 1000 MCQ ಸೀರೀಸ್ ಫಿಸಿಕ್ಸ್ ಗೆ ರಿಲೇಟೆಡ್ ಆಗಿ ನೋಡ್ತಾ ಹೋಗೋಣ. ದಟ್ ಇಸ್ ವೆರಿ 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 ಹೆಲ್ಪ್ಫುಲ್ ಟು ಪೇಪರ್ 1 as well as ಪೇಪರ್ 2. ಮೇನ್ಲಿ ಪೇಪರ್ 2 ಗೆ ಬಹಳನೇ ಉಪಯುಕ್ತ ಆಗತ್ತೆ. ಓಕೆ, ಅಕಾರ್ಡಿಂಗ್ ಟು ನ್ಯೂ ಸಿಲೆಬಸ್. ಸೊ ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.